ಸ್ವಾಗತ. ಇದೀಗ ಮುಖ್ಯಾಂಶಗಳು. ಆದ್ರೆ ಎಸ್ಟಿಮೇಟ್ ಗೆ ಅನುಮೋದನೆ ಸಿಕ್ಕಿರ್ಲಿಲ್ಲ. ನಾವೇನು ಎಸ್ಟಿಮೇಟ್ ಈಗ ಟೆಂಡರ್ ಕಲಿಬೇಕು ಅದಕ್ಕೆ ಅನುಮೋದನೆ ಸಿಕ್ಕಿರ್ಲಿಲ್ಲ. ಅದು ನಿನ್ನೆ ಆಯ್ತು. ಅದೇನು ಹೊಸದಾಗೇನೋ ನಾನು ಹಿಂದೆ ಹೇಳಿದ್ದೀನಿ, 76 ಕೋಟಿ ನಾನು ಪಾಲಿಟೆಕ್ನಿಕ್ಗೆ 76 ವರ್ಷ ಪೂರೈಸಿದೆ, 76 ಕೋಟಿಗಳನ್ನ ನಾನು ಕೊಡ್ತಿದ್ದೀನಿ ಅಂತಕ್ಕಂಥ ಮಾತು. ಇವತ್ತು ಇಂಜಿನಿಯರಿಂಗ್ ಕಾಲೇಜ್ಗೆ ರಾಜ್ಯದಲ್ಲಿ ಖರ್ಚು ಮಾಡುವಂಥದ್ದು ಹಿಂದೆ ಕೊಟ್ಟಿರುವಂತದ್ದು, ಹಿಂದೆ 2017-18 ಕೊಟ್ಟಿರುವಂತದ್ದು ಬರೀ 59-60 ಕೋಟಿ ಒಂದು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್. ಇವತ್ತು ನಾವು ಪಾಲಿಟೆಕ್ನಿಕ್ 76 ವರ್ಷದಕ್ಕೆ ಇವತ್ತು 76 ಕೋಟಿಯನ್ನು ಕೊಟ್ಟಿದ್ದೀವಿ. ಈಗ 26 ಕೋಟಿ ಕಾಮಗಾರಿ ಒಂದು ನಡೀತಾ ಇದೆ, ಈಗ ಕಾಮಗಾರಿ ಬಾಕಿ ಇದೆ ಆ ದುಡ್ಡಲ್ಲಿ. ಅದಾದ್ಮೇಲೆ ಇದು 50 ಕೋಟಿ ಮುಂದೆ ಇರ್ತಕ್ಕಂಥ ಬ್ಲಾಕ್ ಸೈಡ್ ಅಲ್ಲಿ 2 ಬ್ಲಾಕ್ ಹಿಂದೆ ಕೊಟ್ಟಿದ್ದೀವಿ. ಗುತ್ತಿಗೆದಾರರು ಕಾಮಗಾರಿ ತೆರವಾಗಿ ಮಾಡ್ತಾ ಇರೋದ್ರಿಂದ ಅದು ಈ ಕಡೆ ಶುರು ಮಾಡಿಲ್ಲ. ಈಗ ಅದು ಬದಲಾಯಿಸ್ತಾ ಇದೀವಿ. ಅವ್ರು ಬೇರೆ ಈ ಕಡೆ ಶುರು ಮಾಡ್ತಾರೆ ಈಗ ಪೂರ್ತಿಯಾಗಿದ ತಕ್ಷಣ. ಯಾಕಂದ್ರೆ ಕಾಲೇಜ್ ನಡೀತಾ ಇರೋದ್ರಿಂದ, ಪಾಲಿಟೆಕ್ನಿಕ್ ನಡೀತಾ ಇರೋದ್ರಿಂದ ಅವ್ರು ನಮ್ಮ ಮಕ್ಕಳನ್ನ ಈ ಕಡೆ ಸ್ಥಳಾಂತರ ಮಾಡಿದ್ಮೇಲೆ ನಾವು ಅಲ್ಲಿ ಕಾಮಗಾರಿ ತಗೋಬೇಕಾಗುತ್ತೆ. ಆ ಕಾರಣದಿಂದ ಅದು ಕಾಮಗಾರಿ ಬರಕಾಗಿದೆ. ಅದಾದ್ಮೇಲೆ ಮುಂದೆ ಇರತಕ್ಕಂಥ ಬ್ಲಾಕ್ ಹಳೆಯದು ಏನು ನಮ್ಮ ತಾತ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಉದ್ಯೋಗದ MC ಆಂಜನೇಯಕ್ಕೆ ಅವರ ಕೊಡುಗೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲ, ಏನು ಅಂತ. ಎಲ್ಲೋ ಯಾವ್ದೋ ಊರಿಂದ ಬಂದು ಬಾಯಿಗೆ ಬಂದಿದ್ದು ಏನೋ ಮಾತಾಡ್ತಾ ಇರ್ತಾರೆ, ಏನು ಒಂದು ವಿಚಾರ ಗೊತ್ತಾಗೋದಿಲ್ಲ. ಏನ್ ಮಾಡೋದು, ಒಂದೊಂದ್ಸತಿ ಕನಕರನು ಬರ್ತದೆ. ಆದ್ರೆ ಜನರಿಗೆ ತಪ್ಪದಾರಿಗೆ ಹೇಳ್ತಾರಲ್ಲ, ಸುಳ್ಳು ಹೇಳ್ತಾರಲ್ಲ ಅಂತಕ್ಕಂಥದ್ದು. ನಾನು ನಿಮ್ಮಲ್ಲಿ ಕೇಳೋದು ಇಷ್ಟೇ, ನಿಮ್ಗೆ ಎಲ್ರಿಗೂ ಗೊತ್ತಿಲ್ಲ ಯಾರು ಇವರಲ್ಲಿ ಪಾರ್ಟಿ ಮಾತಾಡ್ತಾರೆ. వాయింకే చేస్తామండి. అదేం సిక్కింటే వాయించే దేవుడు లెక్క అంతా వాయించే నాకేం ఏమేమి పనులు చేయాలా, ఏమేమి అడ్డుపోయేలా అన్ని ప్రయత్నం అయింది. వాళ్ళప్పుడు పాప అంతా ఆయన ఇచ్చింది దుడ్డు. వాళ్ళప్పుడు ఇచ్చేదానికే కైలాసగిరి చేసింది. లేదంటే కైలాసగిరి ఆలోచన వస్తా వాళ్ళప్పుడే వచ్చి ఇచ్చింది ದುಡ್ಡು. ಅದರಿಂದ ಇವತ್ತ ಈ ರೀತಿಯಾಗಿ ಬಹಳಷ್ಟು ಇವತ್ತು ನಾವು ಕೆಲಸಗಳನ್ನ ಮಾಡುವಂತದ್ದು ಮಾಡ್ತಾ ಇದ್ದೀವಿ. ಕಾಲೇಜುಗಳು ಮತ್ತೊಂದು ಇವೆಲ್ಲ ಈಗ ಸದ್ಯದಲ್ಲೇ ರಾಮಕೋಟೆ ಪ್ರಾರಂಭ ಆಗುತ್ತೆ. IDS ಮಾರ್ಕೆಟ್ ಟೆಂಡರ್ ಅಪೂರ್ಣ ಆಗ್ತಾ ಇದೆ. ಇವೆಲ್ಲ ಪ್ರತಿಯೊಂದು ಕೆರೆಗೆ ಹೇಳ್ಕೊಂಡ್ರೆ ಬಹಳಷ್ಟು ಸಮಯ ಆಗುತ್ತೆ. ನಾನು ಮತ್ತೆ ನಮಗೆ ಮಾತಾಡೋದು ಬೇಡ. ಅದರಿಂದ ನಾನು ತಮ್ಮೆಲ್ಲರೂ ವಿನಂತಿಸ್ಕೊಳ್ತೇನೆ, ದಯವಿಟ್ಟು ಸಹಕಾರ ಕೊಡಿ. ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ನಾನು ಮತ್ತೊಮ್ಮೆ ತಮ್ಮನ್ನು ವಿನಂತಿಸ್ಕೊಳ್ಳೋದು, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು. ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿಂದ ತಾವು ಏನು ನಮ್ಮ ಕಾರ್ಯಕರ್ತರು ಮುಖಂಡರಿಗೆ 10 ವರ್ಷದಿಂದ ನಮಗೆ ಕೆಲವು ಅನುಕೂಲಗಳಾಗ್ಲಿಲ್ಲ, ಅದನ್ನ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಪೂರೈಸುವಂತದ್ದು ಎಲ್ಲ ನಾವು ಒಂದೇ ಸ್ಥಿತಿ ಮಾಡ್ಲಿಕ್ಕಾಗಲ್ಲ. 10 ವರ್ಷದ ಒಂದೇ ಸ್ಥಿತಿ ಬಾಕಿ ಗುರುತಿಸಕ್ಕಾಗಲ್ಲ. ಅದರಿಂದ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಒಂದೊಂದೇ ವೈಯಕ್ತಿಕವಾಗಿ ಸಮಸ್ಯೆಗಳು ಮತ್ತೊಂದಿಗೆಲ್ಲ ಬಗೆಹರಿಸುವಂತದ್ದು ಮಾಡೋಣ. ತಮ್ಮ ಸಹಕಾರ ಇರಲಿ, ತಮ್ಮ ವಿಶ್ವಾಸ ಇದೇ ರೀತಿ ಇರಲಿ, ತಮ್ಮ ನಂಬಿಕೆ ಇದೇ ರೀತಿ ಇರಲಿ. ನಾನು ತಮ್ಮಲ್ಲಿ ಮತ್ತೊಮ್ಮೆ ದಯವಿಟ್ಟು ತಮ್ಮ ಅಭಿಮಾನ, ವಿಶ್ವಾಸ, ತಾವು ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೂ ಕೂಡ ಅದನ್ನು ಬಗೆಹರಿಸಿಕೊಂಡು ಮುಂದೆ ಬರುವಂತದ್ದು ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಾನು ಈ ಸಂದರ್ಭದಲ್ಲಿ